ಈ ಒಂದು ಕುರುವಿನ ಕೊಪ್ಪಕ್ಕೆ ನೀವು ಹೋಗಿರಲ್ಲ, ಕುರುವಿನ ಕೊಪ್ಪಕ್ಕೆ ಹೋಗಿಂದ ಅಲ್ಲಿ ಜನಕ್ಕೆ ನೀವೇನಾದರೂ ಈ ಒಂದು ಭೈರಪ್ಪನ ಒಂದು ಕೊಳ್ಳ ಎಲ್ಲಿದೆ ಅಂತಂದು ಕೇಳಿದ್ರೆ ಎಲ್ಲರೂ ಹೇಳ್ತಾರೆ. ಯಾಕಂತಂದ್ರೆ ಅಷ್ಟು ಫೇಮಸ್ ಆಗಿಬಿಟ್ಟದ ಅಂತ ಹೇಳ್ಬೋದು ಈ ಒಂದು ಭೈರಪ್ಪನ ಕೊಳ್ಳ. ಈ ಭೈರಪ್ಪನ ಕೊಳ್ಳಕ್ಕೆ ಬರೋಕೆ ನಾವು ಸುಮಾರು ಈಗ ಒಂದು 2.5-3 ಕಿಲೋಮೀಟ್ರಿನಷ್ಟು ಆ ಒಂದು ಊರಿಂದ ಒಳಗೆ ಬಂದ್ವಿ. ಒಳಗೆ ಬರೋಬೇಕಾದ್ರೆ ಭಾಳ ಕೆಟ್ಟ ಎಕ್ಸ್ಪೀರಿಯನ್ಸ್. ಯಾಕಂತಂದ್ರೆ ಬೈಕ್ ಸಿಕ್ಕೊಂಬಿಟ್ಟಿತ್ತು, ಹಾಗಾಗಿ ಬೈಕ್ನೆಲ್ಲ ಒದ್ದಾಡ್ಕೊಂತ ತೊಗೊಂಬಂದ್ವಿ. ಭಾಳ ರಾಡಿ ಐತಿ, ರಾಡಿ ಒಳಗೆ ಬರ್ಬೇಕಾಕೈತಿ. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಬೈಕ್ ಹಚ್ಚಿದ್ವಿ. ಈಗ ಬೈಕ್ ಹಚ್ಚಿ ಒಳಗೆ ಹೊಂಟೇವಿ ಭೈರಪ್ಪನ ಗುಡ್ಡ ನೋಡೋಕೆ. ಬರೀ ಭೈರಪ್ಪನ ಗುಡ್ಡಕ್ಕೆ ರೋಡ್ ಹೆಂಗೈತಿ, ಆಮೇಲೆ ಏನೆಲ್ಲ ಬರ್ತಾವೆ ನೋಡೋಕ್ಕಂತ ನೋಡೋಣ ಅಂತ. ಒಂದು ಹೊಲದೊಳಗನ ಹಾಸಿ ಹೋಗ್ಬೇಕು ನಾವು. ಹೊಲದೊಳಗೆ ಹಾಸಿ ಹೋದ್ರೆ ಈ ಒಂದು ಭೈರಪ್ಪನ ಗುಡ್ಡ ಕಾಣ್ತತಿ. ಗುಡ್ಡ ಕೊಳ್ಳ, ಅದು ಭೈರಪ್ಪನ ಕೊಳ್ಳ, ಗುಡ್ಡ ಅಲ್ಲ. ನೋಡ್ರಿ ಹೆಂಗಿದೆಲ್ಲ ಇನ್ನು. ಇಲ್ಲಿ ಮತ್ತೆ ನಾವಿಬ್ಬರೇ ಏನಾರ ಹೊಂಟಿದ್ದೀವಪ್ಪ ಅಂತಂದ್ರೆ ಸತ್ರನೂ ಸಿಗ್ತಿದ್ದಿಲ್ಲ ನಮಗಿದೆ ಕೊಳ್ಳ. ಯಾಕಂತಂದ್ರೆ ಸುಮಾರು ಒಂದು 1.5 ಕಿಲೋಮೀಟ್ರಷ್ಟು ಒಳಗೈತಿದೆ. 1.5 ಕಿಲೋಮೀಟ್ರಷ್ಟು ಒಳಗೈತಿ. ಮುಂದೆ ಒಬ್ರು ಅಣ್ಣಗಳು ಹೊಂಟಾರ, ಅವ್ರು ಹಿಂದೆ ಹೊಂಟೇವು. ಅವ್ರು ಸುಮ್ಮನೆ ಅವ್ರಿಗೂ ಗೊತ್ತಿಲ್ಲ, ಅವರು ಎಲ್ಲಿ ಕೇಳ್ಕೊಂತ ಹೊಂಟಾರ ಸುಮ್ಮನೆ ಹಂಗೆ ಒಬ್ರಿಗೆ ಅಂತಂದು. ಇಲ್ಲಿ ಆಕಳ ಮೇಸಾತಿದ್ರೆ ಅವ್ರಿಗೂ ಕೇಳಿದ್ವಿ ನಾವು. ಈಗ ಹಿಂಗೆ ಹೋಗ್ರಿ ಮ್ಯಾಲೆ ರೋಡ್ ಐತಿ ಅಂತಂದ್ರೆ ಗಿಚ್ಚೈತಲ್ಲ ಇದು ಲೊಕೇಶನ್. ಗುಡ್ಡದಾಗನ ಭೈರಪ್ಪನ ಕೊಳ್ಳ ಐತಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದಾ. ಒಂಥರ ಟ್ರೆಕ್ಕಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನು ಇವತ್ತು. ಅಲ್ಲಿ ತೋರಿಸಿದ್ನಲ್ಲ ನಿಮಗೆ, ಬುದ್ಧನ ಗುಡ್ಡನ ಟ್ರೆಕ್ಕಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಬಟ್ ಅದು ಆಗಲಿಲ್ಲ. ಇಲ್ಲ ಆಗತ್ತೆ ಟ್ರೆಕ್ಕಿಂಗ್. ಯಾರು ನೋಡೇ ಇಲ್ಲ, ಸುಮ್ಮನೆ ಅವ್ರಿಗೆ ಕೇಳ್ತೇವಿ ನೋಡ್ರು ಅಂತ. ಇಲ್ಲೈತೆ ಬರ್ರಿ, ಇಲ್ಲೈತೆ ಬರ್ರಿ, ದಾರಿ ಐತೆ ಬರ್ರಿ. ಇಲ್ಲಿ ದಾರಿ ಇಲ್ಲ ಅಂತಂದು ಅಲ್ಲಿ ನಿಂತಿದ್ವಿ. ಇಲ್ಲಿ ಮತ್ತೆ ದಾರಿ ಕಾಣ್ತ ಪಗಡಂಡಿ. ಇಲ್ಲೈತೆ ಬರ್ರಿ ಅಣ್ಣ. ಕಮ್ಮಿ ಅದಾರಣ್ಣ ಇನ್ನ. ಈಗ 777 ಆಗ್ಯಾರು. ನೀವು ಒಬ್ರು ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ಇವರೊಬ್ರು ಮಾಡ್ಕೊಂಡ್ರಿ ಅಂತಂದ್ರೆ ಮೋಟಿವೇಟ್ ಆಗ್ತೇವೆ ಮತ್ತೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಕೆ. ಇಲ್ಲಿರೋ ಫ್ರೆಂಡ್ಸ್ ಎಲ್ಲರೂ ಈಗ ಸಬ್ಸ್ಕ್ರೈಬ್ ಮಾಡಿದರು. ಇದೇ ರೀತಿಯಾಗಿ ವಿಡಿಯೋ ಮಾಡೋದಕ್ಕೆ ನೀವು ಯಾವಾಗ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಆವಾಗ ಒಂದು ಸ್ವಲ್ಪ ಮೋಟಿವೇಶನ್ ಅನಿಸ್ತೈತಿ. ಹಾಗಾಗಿ ಇನ್ನೂ ಜಾಸ್ತಿ ಮಾಡ್ಬೇಕು ಅನಿಸ್ತೈತಿ. ಈ ಕೊಳ್ಳ ಅಷ್ಟೊಂದು ಫೇಮಸ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರುವಂಥ ಜನರಿಗೆ ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಪೂರಾ ಕಾಡೊಳಗೆ ಹೋದಂಗೆ ಹೋಗ್ಬೇಕಿದೆ, ಬೆಟ್ಟದಾಗನ. ಹಾಗಾಗಿ ಹಿಡನ್ ಪ್ಲೇಸ್ ಅಂತಂದು ಹೇಳ್ಬೋದು. ಇಲ್ಲಿರುವಂಥ ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ, ಎಷ್ಟು ಖತರ್ನಾಕ್ ಆಗೈತೆ ಅಂತಂದು. ಇಲ್ಲಿ ಕಾಣತಾವಲ್ಲ 2 ಬೆಟ್ಟಗಳ, ಈ ಬೆಟ್ಟದ ಮಧ್ಯದೊಳಗೆ ನಡಕ್ಕೆ ಇಲ್ಲಿ ರೋಡ್ ಆಗೈತಲ್ಲ, ಈ ರೋಡಿಂದ ತೆಳಗೆ ಇಳಿದು ಹೋದ್ರೆ ಅಲ್ಲಿ ನಮಗೆ ಆ ಒಂದು ಫಾಲ್ಸ್ ಸಿಗ್ತೈತಿ. ಇಲ್ಲಿ ನೋಡೋದಿರಲ್ಲ ಇದು ಕೊಳ್ಳ. ಈ ಕೊಳ್ಳದ ಪಕ್ಕದೊಳಗನ ಭೈರಪ್ಪನ ಗುಡಿ ಇದೆ. ಇದೊಂದು ನೋಡ್ರಪ್ಪ ಭೈರಪ್ಪನ ಕೊಳ್ಳ. ಕೊಳ್ಳಕ್ಕೆ ಬರ್ಬೇಕಂತಂದ್ರೆ ನೀವು ನೋಡಿದ್ರಿ ಯಾವ ರೀತಿಯಾಗಿ ಹೊಲದೊಳಗೆಲ್ಲ ಹೋಗಿ ಬಂದ್ವಿ ಅಂತಂದ್ರೆ ಆ ರೀತಿಯಾಗಿ ಬರ್ಬೇಕೈತಿ. ಹಾಗಾಗಿ ನೀವು ಬರಬೇಕಾದ್ರೆ ಫ್ರೆಂಡ್ಸ್
ಒಂದು 3-4 ಜನ ಆದ್ರೂ ಬರ್ರಿ ಅಂದ್ರೆ ಇದು ನೋಡಕ್ ಹೆಲ್ಪ್ ಆಗ್ತೈತಿ. ಇಲ್ಲ ಅಂತಂದ್ರ ಭಾಳ ಮಳಿ ಬರ ಪ್ಲೇಸ್ ಆಗಲ್ ಬಿದ್ದುಬಿಟ್ಟೆ ದಡ್ಡ ಅಂತಂದು ಮಸ್ತ್ ಕಾಲೆಲ್ಲ ನೋವಾಗೈತಿ. ಇದ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ. ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವಿಡಿಯೋಗಳನ್ನ ನಿಮಗೆ ತೊಗೊಂಬರ್ಬೇಕಂತ ಅಂದ್ಕೊಂಡಿನಿ. ತೊಗೊಂಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.